ತಂಗಿ ಚೆನ್ನಾಗಿರ್ಲಿ ಅಂತ ಅಲ್ಲಿಂದ ಹೊರಟೋದ್ಲು. ಒಂದು ದಿನ ಹರಿತಾ ಸ್ವಯತಪ್ಪಿ ಕೆಳಗೆ ಬಿದ್ಲು. ಆಗ ಡಾಕ್ಟರ್ ಬಂದು, ಹರಿತಾ, ನಿನಗೆ ಒಂದು ವಿಶಿಷ್ಟವಾದ ಕಾಯಿಲೆ ಇದೆ. ಅದು ಅಂಟುರೋಗ. ನಿನ್ನನ್ನು ಯಾರಾದ್ರೂ ಮುಟ್ಟಿದ್ರೆ ಖಂಡಿತ ಆ ರೋಗ ಅವ್ರಿಗೂ ಅಂಟುತ್ತೆ. ಡಾಕ್ಟರ್ ಮಾತು ಕೇಳಿ ಹರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೂರಮ್ಮ ಸೂರ್ಯ ಹರಿತನನ್ನು ತನ್ನ ತಾಯಿ ಮನೆಗೆ ಕಳಿಸ್ಬಿಟ್ರು. ಹರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತಮ್ಮ ಹರಿತಾ, ಎಲ್ಲಿ ಅಳಿಯಂದ್ರು ಕಾಣ್ತಾ ಇಲ್ಲ? ಅಪ್ಪ, ನನಗೆ ಆರೋಗ್ಯ ಸರಿ ಇಲ್ಲ. ನನ್ನನ್ನು ಯಾರು ಮುಟ್ಟಬಾರ್ದು, ನನ್ನ ಹತ್ರನೇ ಬರಬಾರ್ದು. ಅದಕ್ಕೆ ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು. ಹಾಗೆ ಹೇಳಿದಾಗ ಎಲ್ಲರೂ ಗೊಂದಲದಿಂದ ಹರಿತನನ್ನು ನೋಡಿದ್ರು. ಇನ್ನು ಏನು ಮಾಡುವುದು ಅಂತ ಅವಳಿಗೆ ಒಂದು ಸಣ್ಣ ರೂಮನ್ನು ನಿರ್ಮಾಣ ಮಾಡಿಕೊಟ್ರು. ಅವಳ ಗಂಡನ ಮನೆಯಲ್ಲಿ ದೊಡ್ಡ ದೊಡ್ಡ ರೂಮಲ್ಲಿ ಇದ್ದಂತಹ ಹರಿತನಿಗೆ ಇಷ್ಟೊಂದು ಸಣ್ಣ ರೂಮನ್ನು ನೋಡಿದಾಗ ಅವಳಿಗೆ ನಿದ್ರೆನೇ ಬರಲಿಲ್ಲ. ಉಸಿರು ಕಟ್ಟಿದಂತಾಯಿತು. ಮನೆಯಲ್ಲಿ 3 ಜನಕ್ಕೆ ತಿನ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ. ಇನ್ಮುಂದೆ ನಿನಗೆ ಬೇಕಾಗಿದ್ದನ್ನು ನೀನೇ ಮಾಡ್ಕೋ. ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು. ಮರುದಿನದಿಂದ ಹರಿತಾ ಚಂದ್ರಿಕನ ಜೊತೆ ಸೇರಿ ಕೆಲ್ಸಕ್ಕೆ ಹೋದ್ಲು. ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದ್ರು. ಚಂದ್ರಿಕಾ ಬಟ್ಟೆಯನ್ನು ಹೊಲಿಯುತ್ತಾ ಹರಿತನ ಜೊತೆ, ಹರಿತಾ, ಹೊರಗಡೆ ಹೋಗಿ ಗುಡಿಸು, ನನಗೆ ಕೆಲ್ಸ ಇದೆ ಹಾಗೆ ಅಂತ ಹೇಳಿದಾಗ ಇನ್ನು ಏನು ಮಾಡುವುದು ಅಂತ ಹೊರಗಡೆ ಹೋಗಿ ಅಂಗಳ ಗುಡಿಸಿದ್ಲು. ಬೋರ್ವೆಲಿಗೆ ಹೋಗಿ ನೀರ್ ತಗೊಂಬಾ. ಹರಿತಾ ಹೋಗಿ ಬೋರ್ವೆಲ್ನಿಂದ ನೀರು ಕೂಡ ತಗೊಂಬಂದ್ಲು. ಹೀಗೆ ಹರಿತಾ ಚಂದ್ರಿಕನ ಬಳಿ ಎಲ್ಲಾ ಕೆಲ್ಸವನ್ನು ಮಾಡಿಸಿದ್ಲು. ಹೀಗೆ ಸ್ವಲ್ಪ ದಿನ ಕಳೆದಂತೆ ದಪ್ಪ ಆಗಿದ್ದ ಹರಿತಾ ಸಣ್ಣ ಆದ್ಲು. ಇಷ್ಟು ದಿನ ಆದ್ರೂ ಕೂಡ ಅತ್ತೆಯಾದ ಸೂರಮ್ಮನು ಬರ್ಲಿಲ್ಲ, ಗಂಡನಾದ ಸೂರ್ಯನು ಬರ್ಲಿಲ್ಲ. ಮನೆಯವರು ಕೂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ. ತನ್ನ ದುರಂಕಾರದಿಂದನೇ ದೇವ್ರು ತನಗೆ ಇಂಥ ಶಿಕ್ಷೆ ಕೊಟ್ಟ ಅಂತ ಮನ್ಸಲ್ಲಿ ದುಃಖ ಪಡುತ್ತಾ ಮನೆಯವರ ಬಳಿ, ನಿಮ್ಮೆಲ್ಲರನ್ನು ನಾನು ತುಂಬಾ ಕೇವಲವಾಗಿ ನೋಡ್ದೆ. ಈ ನನ್ನ ಕಾಯಿಲೆಯಿಂದ ನನ್ನ ಗಂಡ ಕೂಡ ನನ್ನ ನೋಡ್ಲಿಕ್ಕೆ ಬಂದಿಲ್ಲ. ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು? ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ಹಾಗೆ ಹೇಳಿ ಹೋಗ್ತಾ ಇರುವಾಗ ಚಂದ್ರಿಕಾ ಅವಳನ್ನು ನಿಲ್ಲಿಸಿ, ಹರಿತಾ, ನಿನ್ಗೆ ಯಾವ ಕಾಯಿಲೆನೂ ಇಲ್ಲ. ಇದೆಲ್ಲ ನಾವು ಮಾಡಿದ ನಾಟಕ. ಹಣವನ್ನು ನೋಡಿ ನಿನ್ನ ಒಳಗಿರುವ ಅಹಂಕಾರವನ್ನು ದೂರ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರಿ ನಾಟಕ ಮಾಡಿದ್ದು. ಹಣ ಶಾಶ್ವತ ಅಲ್ಲ, ಸಂಬಂಧಗಳೇ ಶಾಶ್ವತ. ಇವಾಗಾದ್ರೂ ನೀನು ಬದಲಾಗಿ ಎಲ್ಲರನ್ನು ಒಂದೇ ರೀತಿ ನೋಡು. ಹಾಗೆ ಹೇಳಿದಾಗ ಹರಿತಾ ಅವಳ ತಪ್ಪನ್ನು ತಿದ್ದಿಕೊಂಡು ಎಲ್ಲರ ಜೊತೆ ತುಂಬಾ ಸಂತೋಷವಾಗಿ ಇದ್ಲು. ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವ